ಇದು ಪಾಸ್ ಮಾಡು. Gate is open, bro. ವಾಟ್ಸ್ಆಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಯಾಂಗ್ ವಿಡಿಯೋ. ಇವತ್ತು ಯಾರಪ್ಪ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾನೆ ಅಂದರೆ, ಯಾರೋ ಸುಮ್ಮನೆ ಬಂದು ಕ್ಯಾಮ್ರಾ ಇಟ್ಕೊಂಡು ಸುಮ್ಮನೆ ಏನೋ ಮಾತಾಡ್ತವನೆ ಅಂದರೆ, ನಾನು ಅಭಿನಂದನ್, ಒಂದು ಫ್ರೆಂಡು ದೀಕ್ಷಿತ್ ಅಂತ ಹೇಳಿ ಇಲ್ಲೇ ಇದ್ದಾನೆ. ಅಭಿನಂದನ್ ನಾನು ಕಾಣಿಸೋದೇ ಇಲ್ಲ ಗಾಯ್ಸ್ ಇವತ್ತು ವ್ಲಾಗಲ್ಲಿ. ಕಾಣಿಸೋದೆ ಫುಲ್ ಡಿಸಪಿಯರ್ ಆಗ್ಬಿಡ್ತೀನಿ ಅಡ್ಡ ನಿಂತ್ಕೊಂಡ್ರೆ. ಕಾಣಿಸೇ 7 ಅಡಿ ಅವನೇ, ಫ್ರೇಮಿಂಗ್ ಅಲ್ಲೂ ಕಾಣಿಸಲ್ಲ. ನಾನು ಕುಳ್ಳ ಇದ್ದೀನಿ ಅನ್ಕೋಬಿಡಿ, ಇವನ್ ಹೈಟ್ ಜಾಸ್ತಿ ಅವನೇ. ಸರಿ ನಿಂತ್ಕೋಬೇಕು, ನೀನೇ ಹಿಂಗೆ ನಿಂತ್ಕೋಬೇಕು. ಫುಲ್ ಸನ್ರೈಸು ಫಾಗಿ ಆಗ್ಬಿಟ್ಟಿದೆ ಇವತ್ತು. ನೋಡ್ಬೇಕು, ಸನ್ರೈಸ್ ಆಗೋದೇ ಇಲ್ಲ, ಆಗ್ಲೇ ಆಗ್ಬಿಟ್ಟಿದೆ. ಮೋಸ್ಟ್ಲಿ ಆಗಲ್ಲ. ನನಗೆ ಸನ್ರೈಸ್ ನೋಡೋ ಪುಣ್ಯನೇ ಇಲ್ಲ. ಸಕಲೇಶ್ಪುರಕ್ಕೆ ಹೋಗಿದ್ದೆ 300 ಕಿಲೋಮೀಟರ್, ಅಲ್ಲೂ ಕಾಣಿಸ್ಲಿಲ್ಲ. ಇಲ್ಲಿ ಬಂದಿದ್ದೀನಿ ಒಂದ್ 20 ಕಿಲೋಮೀಟರ್. ನಿಂತರನೇ ಐತೆ ಒಂದು ನೋಡು ಪಕ್ಷಿ, ಇಲ್ಲಿ ನಿಂತರನೇ ಐತೆ ಒಂದು ಪಕ್ಷಿ. ನಂತರ ಎಲ್ಲ ಆಯ್ತು ಬ್ರೋ. ಅಯ್ಯೋ ಹೊಟ್ಟೆ ಹೋಯ್ತು. ಸೂಸೈಡ್ ಬೆಟ್ಟದಿಂದ. ಇವಾಗ ಓಂಕಾರ ಹಿಲ್ಸಿಗೆ ಬಂದಿದೀವಿ. ಸನ್ರೈಸು ನೋಡೋಣ, 10 ನಿಮಿಷ ಚಾನ್ಸೇ ಇಲ್ಲ. ನೋಡೋಣ, 10 ನಿಮಿಷ ನೋಡೋಣ. ಇದ್ರೆ ನೋಡ್ಕೊಂಡು ಹೋಗೋಣ, ಇಲ್ಲಾಂದ್ರೆ ದೇವಸ್ಥಾನಕ್ಕೆ ಹೋಗೋಣ. ಆಗ್ಲೇ ಒಂದು ಸೂಪರ್ ಬೈಕ್, ಫ್ಲೈ ಬೈಕ್ ಕೊಡ್ತಾ ಇತ್ತು ನೈಸ್ ರೋಡಲ್ಲಿ, ಮಸ್ತ್ ಆಗಿತ್ತು. ಅದು ಇದ್ದಿದ್ರೆ ರೆಕಾರ್ಡ್ ಮಾಡ್ಕೊಬೇಕಿತ್ತು. ಇನ್ನೂ ಸ್ಟಾರ್ಟೇ ಮಾಡಿರ್ಲಿಲ್ಲ ವ್ಲಾಗ್ನ. ಏನ್ ಹೇಳೋಣ, ಫ್ಲೈ ಬೈಕ್ ಕೊಟ್ಕೊಳೋದ ಅಂತ ತೋರ್ಸೋದು ದೇವಸ್ಥಾನ ಮುರುಗಂದು ಇಲ್ಲಿದೆ ಗಾಯ್ಸ್, ಕಾಣಿಸ್ತಾ ಇರ್ಬೋದು. ಇವನು ಸರ್ಕಲ್ ಮಾಡಾಕ್ತಾನೆ ಎಡಿಟಿಂಗ್ ಅಲ್ಲಿ. ಇಲ್ಲಿ ಟಾಟಾ ಬಿಲ್ಡಿಂಗ್ ಇದು. ಇದೇ ಟಾಟಾ ಬಿಲ್ಡಿಂಗ್ ಏನೋ ಗೊತ್ತಿಲ್ಲ. ಗೂಗಲ್ ಮಾಡಿ ಹಾಕೊಂಡ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಇವನಿಗೆ ತಪ್ಪಿದ್ರೆ ಬೈದ್ ಬಿಡಿ. ಹಂಗೆ ತಾನೇ ಇವಾಗ ಜನ ಮಾಡೋದು. ಆಲ್ರೆಡಿ ಬೈತಾವ್ರಪ್ಪ. ನಿನ್ನೆ ಮೊನ್ನೆ ಮಾಡಿರೋ ವ್ಲಾಗ್ಸ್ ಅಲ್ಲಿ ಆಲ್ರೆಡಿ ಬೈತಾವ್ರೆ. ತಪ್ಪಿದ್ರೆ ಬೈತಾ ಇರ್ತಾರೆ. ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ, ಅದು ಕೊಡ್ತಾ ಇಲ್ಲ ಅಂತ. ನಾವು ಮಾಡ್ತಾ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ. ನಾವು ಮಾಡ್ತಾ ಇರೋದು ಫನ್ನಿಗೆ ಗಾಯ್ಸ್. ಫನ್ ಉಂಡಾಲಿ. ಫನ್ ಉಂಡಾಳಿ. ಏನು ಉಂಡಾಳಿ? ಅಯ್ಯ, ನನಗೂ ತೆಲುಗು ಬರೋದು. ಉಂಡಾಳಿ. ಓಕೆ ಓಕೆ. ಉಂಡಾಳಿ ಅಲ್ಲ ಕಣೋ, ಉಂಡಾಳಿ. ಉಂಡಾಳಿ ಯಾವ್ದೋ ಜೆಟ್ ಬೇರೆ. ನಾನೇ ತೆಲುಗು ಮರ್ತೋಯ್ತೀನಿ ಗಾಯ್ಸ್, ಇವ್ನಿಗೆ ಹೇಳ್ಕೊಡಕ್ ಹೋಗಿ. ಬನ್ನಿ ದೇವಸ್ಥಾನಕ್ಕೆ ಬ್ರೋ. ನಾನ್ ಫೋನ್ ಹಿಡ್ಕೊಂಡ್ರೆ ಕರೆಕ್ಟ್ ಆಗಿ ನೀನ್ ಫ್ರೇಮಲ್ಲಿ ಕವರ್ ಆಯ್ತಾ, ನೀನ್ ಹಿಡ್ಕೊಂಡ್ರೆ ನಾನ್ ಕವರ್ ಆಗಲ್ಲ. ಗಿಂಬಲ್ ತರ ಇದೆ ಅದಕ್ಕೆ. ಇನ್ನು ಎಲ್ಲೋ ಇಟ್ಟಿಯ ಪೂಜಾರಿನೇ ಬಂದಿರಲ್ಲ. ನೀನ್ ಹೆಂಗಿದ್ಯಾ ಗೊತ್ತಾ, ನಾನ್ ಗಿಂಬಾಲ್ ತರ ಇದ್ದೀನಿ ಅಂದ್ರೆ ಫೋನಿಗೆ ಸೂಟ್ ಆಗ್ತೀನಿ. ನೀನು ಈ ಮೂವೀಸ್ ಅಲ್ಲೆಲ್ಲ ದೊಡ್ಡ ದೊಡ್ಡ ಕ್ಯಾಮ್ರಾ ಫಿಕ್ಸ್ ಮಾಡ್ತಾರೆ ಗೊತ್ತಾ, ಟ್ರಾಲೀಸ್ ಆ ತರ ಇದೆಯಾ. ನಿನಗ್ ಫೋನ್ ಚಿಕ್ಕದು, ನಿನಗ್ ದೊಡ್ಡ ಕ್ಯಾಮ್ರಾನೇ ತರಬೇಕು ನಿಂಗೆ ಸೂಟ್ ಆಗಕ್ಕೆ. PG ಇದೆಯಾ, ಹಾಸ್ಟೆಲ್ ಇದೆಯಾ, ಗರ್ಲ್ಸ್ ಹಾಸ್ಟೆಲ್ ಇರ್ಬೇಕೇನೋ. ಬಾ ಹೋಗೋಣ. ಒಂದ್ಸಲ ಬಂದಿರ್ಲಿಲ್ಲ. ನಾನು ಬರ್ತೀನಿ ಮಚ್ಚ. ಇದೆಲ್ಲ ಕಟ್ಟಿದೆಲ್ಲ ಯಾಕೆ ಕಟ್ಟಿದ್ದಿ? ಇದೇ ಬೇಕಾಗಿರೋದು ಮೇನು. ಇವನಿಗೆ ರೆಕ್ಸ್ ತರೋದ್ ಮಾತ್ರ ಆಗ್ತಾಯಿಲ್ಲ, ಇದನ್ ಮಾತ್ರ ಆಗ್ತಾನೆ. ಗಾಯ್ಸ್, ನಮ್ ಬ್ರೋ ಇನ್ನ ಏನೋ ಸನ್ರೈಸ್ ನೋಡ್ತೀನಿ ಅನ್ನೋ ವಿಶ್ವಾಸದಲ್ಲಿ ಅವನೇ. ನಾನೇ ಹೇಳ್ತಿರೋದು. ದೇವಸ್ಥಾನದಲ್ಲಿ ಇದ್ದೀವಿ, ಸೆನ್ಸರ್ ಹಾಕಕ್ಕಾಗಲ್ಲಪ್ಪ ನನ್ನ ಚಾನೆಲ್ ಅಲ್ಲಿ. ಆಮೇಲೆ ಬೀಪ್ ಮಾಡ್ಬೇಕು. ದೇವಸ್ಥಾನ ಇಲ್ಲ ಅಲ್ಲಿ, ದೇವಸ್ಥಾನ ಇದು. ಅದು ದೇವಸ್ಥಾನದ ಅಂಗಳದಲ್ಲಿ ಇದೀವಿ ನಾವು ಇವಾಗ. ಅಂಗಳ, ಈ ಭೂಮಿನೇ ದೇವಸ್ಥಾನದ ಅಂಗಳ. ಏನ್ ಹೇಳ್ತೀಯ? ದೇವರ ಅಂಗಳ, ದೇವರ ಅಂಗಳ ಆಟ ಆಡಿಸ್ತಾನೆ ನಮ್ನೆಲ್ಲ ಹೆಂಗ್ ಬೇಕು ಹಂಗೆ. ಒಬ್ಬೊಬ್ರು ನನ್ನಂತವ್ರನ್ನ ನಾನೇ ದೇವ್ರು ನಾನು ನನ್ನೇ ದೇವ್ರು ಅಂದ್ಕೊಂಡು ಹೇಳ್ಕೊಂಡು ಹೇಳೋದಪ್ಪ. ನಾನು ದೇವ್ರು, ಇವನು ದೇವ್ರು, ಎಲ್ಲಾರು ಮನುಷ್ಯ ದೇವ್ರು. ಮನುಷ್ಯ ದೇವ್ರು. ಏನು ಯಾವ್ದೋ ಒಂದ್ ಸಾಂಗ್ ಇದೆ ಬ್ರೋ, ಇದು ಪಾಸ್ ಮಾಡು. ಎಲ್ಲೋ ಇರೋ ನಮ್ಗೆ ಜನಗಳಿಗೆ ಸ್ವರ್ಗ ಮೇಲಂತೆ, ಎಲ್ಲೋ ಇರೋ ದೇವ್ರಿಗೆ ದೇವಸ್ಥಾನ ಇಲ್ಲಂತೆ ಅಂತ, ಗುಡಿ ಇಲ್ಲಂತೆ ಅಂತ ಯಾವ್ದೋ. ಅದು ಪದ್ಯ ಇತ್ತು ಒಂದು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಿಕೊ ಆಗದು ನಮ್ಮೊಳಗೆ ಅಂತ. ಅದೆಲ್ಲ ಅರ್ಥ ಮಾಡ್ಕೊಳಲ್ಲ ನಿಮ್ಮಂತವ್ರು, ಅದಕ್ಕೇನೆ ಹಿಂಗ್ ಬದುಕ್ತೀರಾ. ನಮ್ಮಂತವ್ರು ಆರಾಮಾಗಿ ಚಿತ್ತಾಗಿ ಪ್ಯಾಬ್ಲೋ ಎಸ್ಕೋಬಾರ್, ಪ್ಯಾಬ್ಲೋ ಎಸ್ಕೋಬಾರ್, ಥಾಮಸ್ ಶೆಲ್ಬಿ ಅವ್ರ ತರ ಆರಾಮಾಗಿ ಬದುಕ್ಬೇಕು. ಕನ್ನಡದಲ್ಲಿ ಯಾರ ತರ? ಕನ್ನಡದಲ್ಲಿ ನೋಡಿ ಗಾಯ್ಸ್, ಕರ್ನಾಟಕದಲ್ಲಿ ಕಾಂಟ್ರವರ್ಸಿ. ಯಾರು ಟಾಪ್ ಯಾರು? ಬೀಪ್ ಹಾಕಿದ್ರಲ್ಲಿ ಆಮೇಲೆ ನನಗ ಯಾರು
ಓ ಟಾಪ್ ಜೆ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಟಾಪ್ ಜೆ ನನಗೆ ಗೊತ್ತಾಗ್ಲಿಲ್ಲ. ಮೀಮರ್ಗಳಿಗೆ ಗೊತ್ತಾಗ್ಬಿಡುತ್ತೆ ಟಾಪ್ ಜೆ ಜಲಗಾರ. ಜಲ್ಗಾರ ಅಂದ್ರೆ ಗೊತ್ತಾಗುತ್ತೆ ಆಬ್ವಿಯಸ್ಲಿ ಎಲ್ಲರಿಗೂ. ಸೊ ಅವ್ರ ಫಾಲೋವರ ನೀವು? ಫಾಲೋವರ್ ಅಂತ ಅಲ್ಲ, ಫಾಲೋವರ್ ಎಲ್ಲಾರ್ಗು ಫಾಲೋವರ್. ಹ್ಮ್ ಕರೆಕ್ಟ್ ಒಂದ್ ಶಾರ್ಟ್ ಐತೆ. ಈಗ PR ರಿವ್ಯೂ ಇದನ್ ಮಾಡೋಣ ಅಂತ, PR ಮಾಡೋಣ ಅಂತ ಬಂದ್ಬಿಟ್ಟು ಇವ್ನಿಗೆ ಬ್ರೋ ನಿಮ್ ಸಬ್ಸ್ಕ್ರೈಬರ್ ಅಭಿನಂದನ್ ಒಂದ್ ಸೆಲ್ಫಿ ಬ್ರೋ ಅಂದ್ಬಿಟ್ಟು ಹಿಂಗ್ ತೆಕ್ಕೊಂಡು ಹೋಗೋಣ, ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ರೆ ಫೇಮಸ್ ಆಗೋಣ ಅಂತ. ಹೆಂಗೈತೆ ಇವಾಗ ಇದು ಕಂಟೆಂಟಾ? ಕಂಟೆಂಟ್ ನೀನ್ ಮಾಡಿದ್ದು ಕಂಟೆಂಟ್. ಬರೀ ಕಂಟೆಂಟ್ ಕೊಡ್ತಾವ್ರ ನೆನ್ನೆಯಿಂದ ಎಲ್ಲಾರು. ಇಲ್ಲ ಹಂಗಾರೆ ನಿನ್ ವಿಡಿಯೋ ಫುಲ್ಲು ಇವತ್ತು ಬರೀ ಬಿ ಪಿ ಹಾಕೊಂಡು ಹೋಗ್ತಾ ಇರ್ಬೇಕಲ್ವಾ? ಒಂದ್ ಅರ್ಧ ಗಂಟೆ ಬಿ ಪಿ ಇರುತ್ತೆ. ಅಚ್ಚ ಕನ್ನಡ ಅದಕ್ಕೆ ಹೇಳದ್ವಲ್ಲ. ಟಾಪ್ ಜೆ ಕನ್ನಡ, ಟಾಪ್ ಜೆ ಕನ್ನಡ, ಟಾಪ್ ಜೆ ಫಾಲೋವರ್. ಹಂಗೆ. The gate is open, bro. ಇನ್ನ ಪೂಜಾರಿನೇ ಬಂದಿಲ್ಲ. ಇಲ್ಲಿ ನಾವು ಆಲ್ರೆಡಿ ಗೇಟ್ ತಕೊಂಡು ಒಳಗ್ ನುಗ್ತಾ ಇದೀವಿ. ದೇವ್ರ ನೋಡಕ್ ಇಷ್ಟೊಂದು ಭಕ್ತಿ, ಭಕ್ತಿ ಎಲ್ಲ ನಮ್ಗೆ ಜಾಸ್ತಿ ಜೀವನದಲ್ಲಿ. ಇಲ್ಲ ಬ್ರೋ, ಬ್ಲಾಗ್ ಅಲ್ಲಿ ಉಲ್ಟಾ ಹೇಳ್ಬೇಕು. ಭಯ ಭಕ್ತಿ ಜಾಸ್ತಿ. ಉಲ್ಟಾ ಹೇಳಿದ್ರೇನಲ್ಲ, ಅದಕ್ಕೆ ಉಲ್ಟಾ ಹೇಳ್ಬೇಕು. ಒಳ್ಳೆಯವನು ಅಂತ ತಿಳ್ಕೊಳ್ಳೋದು. 6:30 ಗೈಸ್. ಸೊ 6:30ಗೆ ನೋಡಿ ತಿಂಡಿ ತಿಂದಿರ್ತೀವಿ ಅನ್ಕೊಂತೀನಿ. ಎಲ್ಲ ತಿಂದಿರ್ತೀರಾ? 6:30 ತಿಂಡಿ ತಿಂದಿರ್ತಾರ? ಇವತ್ತು ಸಂಡೇ, ಯಾರು ಎದ್ದೇ ಇರಲ್ಲ. ಏನಪ್ಪ ಹೇಳ್ತೀಯ ಸುಮ್ಮನೆ. ಬೈಕ್ ಬಂದಿದ್ದೆಲ್ಲ ವ್ಲಾಗ್ ಮಾಡ್ತೇನೆ. ಕಟ್ಟಿದ್ದು ಗಾಯ್ಸ್, ಇದು ಕಟ್ಟಿ ನೋಡಿ. ಪ್ಯಾರಿಸ್ ಟವರ್ ಕಾಣಿಸ್ತೈತೆ, ನೋಡ್ದ ನೀನು? ಪ್ಯಾರಿಸ್ ಟವರ್ ಎಲ್ಲೋ? ಸ್ಟ್ರೀಟ್ ನೋಡಿ, ಇಲ್ಲಿ ಪ್ಯಾರಿಸ್ ಟವರ್. ಝೂಮ್ ಮಾಡು. ಪ್ಯಾರಿಸ್ ಟವರ್ ಗೈಸ್, ಪ್ಯಾರಿಸ್ ಅಲ್ಲಿ ಇದೀವಿ. ಇದು ಸ್ವಲ್ಪ ದೇಸಿ ಪ್ಯಾರಿಸ್ ಆಗೋಯ್ತು. ತ್ರಿಶೂಲ ಇದೆ ಇಲ್ಲಿ, ತ್ರಿಶೂಲ. ಬ್ರೋ, ಯಾರು ಮೇಲಿಂದ ಸುತ್ಕೊಂಡು ಸತ್ತೋದ್ರೆ ತ್ರಿಶೂಲಕ್ಕೆ. ಅದಕ್ಕೆ ಶಾರ್ಪ್ ಮಾಡಿಲ್ಲ. ಶಾರ್ಪ್ ಮಾಡೋರು ಬ್ರೋ. ಇಲ್ಲಿ ನೋಡು, ಕ್ಯಾಮ್ರಾ ಕಾಣಿಸ್ತೈತೆ. ಯಾರು ಲೈಕ್ ಏನಂತಾರ ಅದು, ಪ್ಯಾರಾಶೂಟಿಂದ ಆರ್ತಾರಲ್ಲ, ಪ್ಯಾರಾಗ್ಲೈಡಿಂಗ್ ಎಲ್ಲ ಮಾಡ್ತಾರಲ್ಲ, ಅದ್ ಮಾಡ್ಬೇಕಾದ್ರೆ ಬಂದು ಚುಚ್ಕೊಂಡ್ ಸತ್ತೋದ್ರೆ. ಹಲ್ಕಟ್ ಬೇವರ್ಸಿ ನನ್ ಮಗ ಮಾಡ್ತಾನೆ. ಇಲ್ಲಿಂದ ಇಲ್ಲಿಗೆ ಬೀಳಕ್ಕೆ. ಇಲ್ಲಿಂದ ಅಲ್ಲ ಬ್ರೋ, ಅಲ್ಲ ಇಲ್ಲೆಲ್ಲೈತೆ ಟಾಪ್ ಪ್ಯಾರಾಗ್ಲೈಡಿಂಗ್ ಮಾಡಕ್ಕೆ. ಇಲ್ಲಿಂದ ಇಲ್ಲಿ ಅಲ್ಮೇಲಿಂದ ಏನೇನ್ ಯೋಚನೆ ಮಾಡ್ತಾವ ನೋಡಿ. ಕಾಮನ್ ಸೆನ್ಸ್, ಕ್ರಿಯೇಟಿವಿಟಿ ನಂದು. ತಲೆ ಜಾಸ್ತಿ ವರ್ಕ್ ಆಗುತ್ತೆ. ತಾರಾ ಜಮೀನ್ ಪರ್ ಅಲ್ಲಿ ಹೀರೋ ಆಗ್ಬಿಟ್ಟಿದ್ದ ನೀನು. ಕ್ರಿಯೇಟಿವಿಟಿ ಏನಕ್ಕೆ? ಪೂಜಾರಿನೇ ಬಂದಿಲ್ಲ ಮಚ್ಚ. ಮತ್ತೆ ನಿನ್ ಮೆಮೊರೀಸ್ ಹೇಳಪ್ಪ. ಏನ್ ಮೆಮೊರೀಸ್? ಚಾಮರಾಜಪೇಟೆ ಮೆಮೊರೀಸ್, ನಮ್ ಕಾಲೇಜ್ ಡೇಸ್ ಮೆಮೊರೀಸ್ ಹೇಳು. ಕಾಲೇಜ್? ಕಾಲೇಜಲ್ಲಿ ನಾನು ನೀನು ಮಾತಾಡಿಲ್ಲ ಬ್ರೋ. ಕಾಲೇಜಲ್ಲಿ ನಾನು ನೀನು ಮಾತಾಡಿಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ, ಕಾಲೇಜಲ್ಲಿ ನಾನು ನೀನು ಮಾತಾಡಕ್ ನಾನು ಕಾಲೇಜ್ಗೆ ಹೋಗಿಲ್ಲ, ನೀನು ಕಾಲೇಜ್ಗೆ ಹೋಗಿಲ್ಲ. ನಾನು ಹೋಗಿದ್ದೀನಿ. ಎಷ್ಟು ದಿವಸ ಹೋಗವ್ನೆ? ನನ್ಕಿನ್ನ 2 ತಿಂಗಳು ಎಕ್ಸ್ಟ್ರಾ ಹೋಗಿರ್ತಾನೆ ಅಷ್ಟೇ. ನಾನು 2 ತಿಂಗಳು ಹೋಗಿರೋ 4 ತಿಂಗಳು ಹೋಗಿರ್ತಾನೆ ಅಷ್ಟೇ. ಗಾಯ್ಸ್, ಎಲ್ಲಾರು ನೋಡ್ತಾರ ಒಳಗ. ನಾನು ಹೋಗಿದ್ದೀನಿ ಎಲ್ಲ ಕ್ಲಾಸ್. ಎಲ್ಲಾರು ನೋಡ್ತಾರೆ ಅನ್ಬಿಟ್ಟು ಸುಳ್ಳು ಹೇಳ್ತಾವೆ. ಇದನ್ನ ಕಟ್ ಮಾಡಲ್ಲ, ಇಡ್ತೀನಿ ವ್ಲಾಗಲ್ಲಿ. ಎಲ್ಲಾ ಕ್ಲಾಸ್ಗೂ ಅಟೆಂಡ್ ಆಗಿದ್ದೀನಿ. ಆದ್ರೆ ಕಾಲೇಜ್ ಸೇರ್ಕೋಬೇಡ. ನಮ್ ಕಾಲೇಜ್ ಹೆಸರು ಚಾಮರಾಜಪೇಟೆಯಲ್ಲಿ ಆದರ್ಶ್, SRN ಆದರ್ಶ್ ಕಾಲೇಜ್ ಅಂತ. ಅಲ್ಲಿ ಪ್ರಿನ್ಸಿಪಲ್ ಬಂದ್ಬಿಟ್ಟು ಪ್ರಶಾಂತ್ ಅಂತ. ಹೋಗ್ಬಿಟ್ಟು ದೀಕ್ಷಿ ಹೆಂಗೆ ಅಂತ ಕೇಳಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಕೇಳ್ತಾರೆ. ಯಾರು ಒಂದನೇ ಗೊತ್ತಿರಲ್ಲ ಅವ್ರಿಗೆ. ನಿಜ. ಫೋಟೋ ತೋರ್ಸಿದ್ರಂತೂ ಗುರ್ತಿಡಿತಾರೆ ಬ್ರೋ. ಆಯ್ತು, ಫೋಟೋ ತೋರ್ಸಿದ್ರೆ ಗುರ್ತಿಡಿತಾರೆ. ನಾನ್ ಯಾರು ಅನ್ನೋದು ಹೋಗ್ಬಿಟ್ಟು ಕೇಳಿದ್ರೆ ಟೀಚರ್ಸ್ ಗಳಿಗೆ ಗೊತ್ತಿರಲ್ಲ. ನಾನು ಅಷ್ಟು ಸೈಲೆಂಟ್ ಆಗಿರ್ತೀನಿ. ಅಲ್ಲ, ಕಾಲೇಜ್ಗೆ ಹೋಗಿಲ್ಲ ನಾವು, ಅದಕ್ಕೆ ಗೊತ್ತಿಲ್ಲ ಟೀಚರ್ಸ್ಗೆ. ನೋಡಿ, ಇನ್ನೂ ಇಲ್ಲೊಂದು ಶಿವ ಆಯ್ತು ಅಂತ ಒಳಗಡೆ ನೋಡಿ. ಶಿವ ಐತಿ ಇಲ್ಲಿ ಒಳಗಡೆ. ಏನ್ ಬ್ರೋ ಇದು? ಶಿವ. ನಾನ್ ಮೊನ್ನೆ ಅಭಿನಂದನ್ ವಾಚ್ ಕೊಡ್ಸಿದ್ದೆ, ಇಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ಟವನೆ. ಅಭಿ, ನಿನ್ ಬರ್ತಡೆಗೆ ನಾನು ವಾಚ್ ಕೊಡ್ಸಿದ್ನಲ್ಲ, ಇಲ್ಲಿ ಹಾಕೋಬಿಟ್ಟು ಹೋಗ್ಬಿಟ್ಟಿದ್ಯಾ?
ಬ್ರೋ ನಾನು ಹಾಕೊಂಡ್ರೆ ಅದು ನಾನೇ ಮುಳ್ಳು ತರ ಕಾಣಿಸ್ತೀನಿ ಅದು ನಡಿ. ನೀನ್ ದೊಡ್ಡ ಮುಳ್ಳು ನಾನು ಚಿಕ್ಕ ಮುಳ್ಳು ಆ ತರ ಕಾಣಿಸ್ತೀವಿ ಇಬ್ರು ನಿಂತ್ಕೊಂಡ್ರೆ ಅಲ್ಲಿ ಹೋಗ್ಬಿಟ್ಟು. ಅಲ್ಲಿ ಅದು ಒಂದು ಕರೆಕ್ಟಾಗಿ ನೋಡಿ ನೀನ್ 7 ಅಡಿ ಇದೆಯಾ, ಹ್ಮ್ ಅದಕ್ಕಿಂತ ಒಂದ್ 2 ಅಡಿ ಜಾಸ್ತಿ ಆಯ್ತದು. ಟೈಮ್ ತೋರಿಸ್ತಾ ಇದೆ ಕರೆಕ್ಟಾಗಿ. ಒಳಗಿದೆ ಗಾಯ್ಸ್ ಇಲ್ಲಿ ನಮ್ ದೇವ್ರು ಇದಾರೆ. ನಿಮ್ ದೇವ್ರು ಬೇರೆ ಬೇರೆಯವ್ರ ದೇವ್ರು ಬೇರೆನಾ? ಅಂದ್ರೆ ಜೈನಿಸಂ ದೇವರಪ್ಪ ಮಹಾವೀರ್, ವರ್ಧಮಾನ್ ಮಹಾವೀರ್. ಇವ್ರು ನೋಡು ಡೇಟ್ ನೋಡು, 599 to 527 BC. ಅಂದ್ರೆ ಯಾವಾಗ ಹುಟ್ಟಿರೋದು ಹೇಳು ಅವರು ಅವಾಗ. ನಮ್ ಕನ್ನಡ ಇತ್ತು ಅವಾಗ. ಕನ್ನಡ ಇತ್ತಾ? ಇನ್ನೇನು ಬುದ್ಧ ಯಾವಾಗ? ಬುದ್ಧ ನೋಡಿ 624 ಆದ್ಮೇಲೆ 5557. ಉಲ್ಟಾ ಹಾಕವ್ರೆ. ಉಲ್ಟಾ ಓದು ಅಂತ ಅಲ್ಲಿ ಹೆಂಗ್ ಹಾಕಿದ್ರು ಹೇಳು? ಅದು ಕರೆಕ್ಟ್ ಆಗಿ ಹಾಕಿದ್ರು. ಇಲ್ಲಿ ಯಾಕೆ ಉಲ್ಟಾ ಹಾಕವ್ರೆ? ಬಿಡು, ತಪ್ಪು ಮಾಡ್ಬಿಟ್ಟವ್ರೆ. ಓ ಅಲ್ಲ ಬೇರೆ ಅವ್ರೆ, ಅಲ್ಲ ನೋಡ್ಲೇ ಇಲ್ಲ ನಾನು. ಬಾ ಎಲ್ಲಿ ಸಿಕ್ಕು ಆಯ್ತಾ? ಗಾಯ್ಸ್ ಇವ್ರು ಕ್ರಿಶ್ಚಿಯನ್, ಇವರು ಜೀಸಸ್ ಇದ್ದಾರೆ, ಅಲ್ಲಿ ಮಹಾವೀರ್ ಇದ್ದಾರೆ, ಅಲ್ಲಿ ಬುದ್ಧ ಇದ್ದಾರೆ. ಬುದ್ಧಿಸಂಗೆ ಬುದ್ಧ ಇದ್ದಾರೆ. 29 AD. ಇವ್ರು ಆಮೇಲೆ ಹುಟ್ಟಿರೋದು. ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡೋನೆ ಅದನ್ನ ತೋರ್ಸೋ ಅಂದ್ರೆ ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡೋನೆ. ನಿಮ್ಗೆ ಅಲ್ಲಿಂದ ಕಾಣಿಸ್ತಾ ಇಲ್ವಾ? ಬಗ್ ಬೇರೆ ನೋಡ್ತಾ ಫ್ರಂಟ್ ಕ್ಯಾಮ್ರಾ. ನಾನು ಫ್ರೇಮ್ ಅಲ್ಲಿ ಬರೋಣ ಅಂದ್ಬಿಟ್ಟು ಬಗ್ತಾ ಇದ್ದೀನಿ. ಸೊ ಗೈಸ್ ಇವ್ರು ಬಂದ್ಬಿಟ್ಟು ಹಿಂದೂ ಅದ್ವೈತ ಅಂತ ಹೇಳಿ ಕೆಳಗಡೆ ಹೋದ ಶಂಕರಾಚಾರ್ಯ ಅವರು ಎಲ್ಲಕ್ಕವರು ಶ್ರೀ ಶಂಕರಾಚಾರ್ಯರು. ಇವ್ರು ಇಟ್ಟಿದ್ದು 2000 ಅಲ್ಲ ಸಾರಿ 788 ಇಂದ 820 AD. ಗೇಟ್ ಬೇರೆ ಹಾಕ್ಬಿಟ್ಟವ್ರಿ ನನ್ನ ಮಗನಿಂದ ದಾರ ಹಾಕ್ಬಿಟ್ಟವ್ರೆ. ಇವಾಗ ಸಿಂಗಮ್ ತರ ಗೇಟ್ ಹೊಡ್ಕೊಂಡು ಹೋಗೋಣ ಗಾಡಿ. ನಾನು ಸಲ್ಮಾನ್ ಖಾನ್ ಅಲ್ಲ ಅಪ್ಪ, ಎಲ್ಲದಕ್ಕೂ ಕೂತ್ಕೊಂಡು ಹೋಗೋದಕ್ಕೆ ಇದಾಗಬೇಕು. ಓಕೆ ಫ್ರೆಂಡ್ಸ್, ಇಲ್ಲಿ ವ್ಲಾಗ್ನ ಎಂಡ್ ಮಾಡೋಣ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇವನ್ ಎಲ್ಲ ವ್ಲಾಗಲ್ಲೂ ಹೇಳಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲೇ ಇಲ್ಲ. ಇಷ್ಟ ಆದರೆ ಮಾಡಿ, ಇಲ್ಲ ಅಂದರೆ ಎದ್ದೋಯ್ತಾ ಇರಿ. ಏನು ಹೇಳ್ತೀನಿ, ಇಷ್ಟ ಇದ್ರೂ ಮಾಡಿ, ಇಷ್ಟ ಇಲ್ಲ ಅಂದ್ರೂ ಮಾಡಿ. ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಏನಾದ್ರು ತಪ್ಪಿದ್ರೆ ಕಮೆಂಟಲ್ಲಿ ಹೇಳಿ. ಇವನಿಗೆ ಮಾತ್ರ ಬೈರಿ, ನನ್ಮಗೆ ಬೈಬೇರು. ಇದು ಕಟ್ಟು. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಟ್ರೈನಿಂಗ್